ಇದು ಹಾನಿಕಾರವಾದಂಥ ವೈರಸ್ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಅಥವಾ ಇದರಿಂದ ಒಂದು ಮರಣಾಂತಿಕ ವೈರಸ್ ಅಂತಲೂ ಕೂಡ ಹೇಳೋಕ್ಕಾಗೋದಿಲ್ಲ. ಇದೆಲ್ಲ ಭಾಳ ವರ್ಷಗಳಿಂದ ನಮ್ಮ ದೇಶದಲ್ಲಿ, ವಿಶ್ವದಲ್ಲಿ ಎಲ್ಲ ಕಡೆ ಇದೆ. ಪ್ರಥಮವಾಗಿ ಪತ್ತೆ ಹಚ್ಚಿದ್ದು 2001ನೇ ಇಸ್ವಿಯಲ್ಲಿ ನೆದರ್ಲೆಂಡ್ಸಲ್ಲಿ ಎಲ್ಲೋ ಒಂದು ಕಡೆ ಅದನ್ನು ಪ್ರಥಮವಾಗಿ ಪತ್ತೆ ಹಚ್ಚಿದ್ರು. ಅದಕ್ಕೆ ಮುಂಚೆಯಿಂದನೂ ಕೂಡ ಇತ್ತು, ಬಟ್ ಗೊತ್ತಾಗಿದೆ ಆವಾಗ. ಅದರಿಂದ ಇದು ಸಹಜವಾಗಿರುವಂಥದ್ದೇ. ಮತ್ತು ಏನು ಕೇಂದ್ರ ಸರ್ಕಾರ ಮತ್ತು ICMR ಅವರು ಮತ್ತು ಏನು ಅವರೆಲ್ಲ ಇದನ್ನು ಸರ್ವೇಲೆನ್ಸ್ ಮಾಡ್ತಾ ಇರ್ತಾರೆ, ಇಂಥ ಒಂದು ILI ಕೇಸಸಲ್ಲಿ ಬಂದಾಗ ಅದರಲ್ಲಿ 1% ಜನರಿಗೆ ಈ HMPV ಬರುವಂಥದ್ದು ಕಾಣ್ತದೆ ಅಂತ ಹಿಂದೆಯಿಂದ ಇರುವಂಥ ಡೇಟಾ. ಏನು ಹಿಂದೆ ಎಲ್ಲ ಪ್ರತಿ ವರ್ಷ ಸರ್ವೇಲೆನ್ಸ್ ಮಾಡ್ತಾರೆ, ಬೇರೆ ಬೇರೆ ಕಾರಣಗಳಿಂದ ಯಾರಿಗೆ ಇಂಥ ಈ ವೈರಸ್ ಇನ್ಫೆಕ್ಟೆಡ್ ಇಲ್ನೆಸಸ್ ಬಂದಾಗ ಸುಮಾರು 1% ಇದರಿಂದ HMPV ಅಂತ ಬರ್ತದೆ. ಇನ್ನು ಬೇರೆ ಬೇರೆ ಟೆಸ್ಟ್ ಪ್ರಕಾರ ಬೇರೆ ಬೇರೆ ವೈರಸಸ್ಸಿಂದ ಕೂಡ ಬರ್ತದೆ. ಸೊ ಅದು ಒಂದು. ಆದ್ದರಿಂದ ಇದರಿಂದ ಒಂದು ಫೆಟಾಲಿಟೀಸ್ ಏನು ಭಾಳ ಕಮ್ಮಿ. ಅದು ಬೇರೆ ಸಮಸ್ಯೆಗಳು ಕೂಡ ಸೇರಿಕೊಂಡು ಅದರಿಂದ ಫೆಟಾಲಿಟೀಸ್ ಆಗಿದೆ ಹೊರತು ಇದರಿಂದನೇ ಏನಾಗುತ್ತೆ ಅಂತ ಏನಲ್ಲ, ಅದು ಬರ್ತದೆ, ನಮ್ಮ ಒಂದು ದೇಹದಲ್ಲಿ ಇರ್ತದೆ ಮತ್ತು ಸಹಜವಾಗಿ ಅದು ಬಂದು ನಂತರ ಗುಣಮುಖರಾಗ್ತಾರೆ. ಈಗ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲೂ ಕೂಡ ಯಾರು 2 ಮಕ್ಕಳು, ಒಂದು 3 ತಿಂಗಳು ಒಂದು 8 ತಿಂಗಳು ಮಕ್ಕಳಿಗೆ ಬಂದಿರುವಂಥದ್ದು, ಅವರು ಕೂಡ ಒಂದು ಮಗು ಬಂದು ಡಿಸ್ಚಾರ್ಜ್ ಕೂಡ ಡಿಸೆಂಬರ್ ತಿಂಗಳಲ್ಲಿ ಆಗಿತ್ತು. ಆಮೇಲೆ ಇನ್ನೊಂದು ಮಗು 8 ತಿಂಗಳ ಮಗು ಬಹುಶಃ ಅದು ಇವತ್ತು ನಾಳೆನೇ ಡಿಸ್ಚಾರ್ಜ್ ಆಗ್ಬೋದು, ಎಲ್ಲ ನಾರ್ಮಲ್ ಆಗಿದ್ದಾರೆ. ಸೊ ಇದರಿಂದ ದೊಡ್ಡ ಮಟ್ಟದಲ್ಲಿ ನಾವು ಸುಮ್ಮನೆ ಭಯಪಟ್ಟು ಅಥವಾ ಇಲ್ಲಿ ಇದರಿಂದ ನಾವು ಆತಂಕಕ್ಕೆ ಒಳಗಾಗಿ ಏನೋ ಆಗ್ತಾ ಇದೆ, ನಾವೆಲ್ಲ ಭಾಳ ಎಲ್ಲ ಕಡೆ ಮಾಸ್ಕ್ ಹಾಕೊಂಡ್ಬಿಡ್ಬೇಕು, ಯಾರು ಓಡಾಡಬಾರ್ದು, ಏನು ಹೇಳ್ತಾರೆ ಲಾಕ್ಡೌನ್ ಮಾಡಬೇಕು ಅಥವಾ ಬೇರೆ ಬೇರೆ ಅದೆಲ್ಲ ಏನೂ ಇಲ್ಲ. ದಯವಿಟ್ಟು ಸದ್ಯಕ್ಕಂತೂ ಅದು ಆ ಥರ ಯಾವುದು ಕೂಡ ಇಲ್ಲ. ಕೇಂದ್ರ ಸರ್ಕಾರ ಕೂಡ ನಮ್ಮ ಜೊತೆಯಲ್ಲಿ ಟಚ್ಚಲ್ಲಿದ್ದಾರೆ, ICMR ಅವರು ಕೂಡ ಟಚ್ಚಲ್ಲಿ. ಇವತ್ತು ಮತ್ತೊಮ್ಮೆ ಸಾಯಂಕಾಲ ಮೈಕ್ರೋಬಯಾಲಜಿಸ್ಟು ಅವರು ಇವರೆಲ್ಲ ಸೇರಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಅಂದರೆ ಎಚ್ಚರಿಕೆ ನಾವು ಇರಬೇಕು ಅಂತ ಹೊರತು ಎಲ್ಲೂ ಕೂಡ ಭಯದಿಂದ, ದಯವಿಟ್ಟು ಮಾಧ್ಯಮದಲ್ಲೂ ಕೂಡ ಅದೇ ನಾನು ಕೇಳ್ಕೊಳ್ಳೋದು, ಸುಮ್ಮನೆ ಅನಾವಶ್ಯಕವಾಗಿ ನಾವು ಇದನ್ನು ಬೇರೆ ರೀತಿ ಜನರಲ್ಲಿ ತೋರಿಸೋದು ಬೇಡ. ನಮ್ಮ ಎಚ್ಚರಿಕೆ ಈಗಾಗಲೇ ನಾವು ರಿಲೀಸ್ ಮಾಡಿದ್ದೀವಿ, ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ. ಅದು ಸಹಜವಾಗಿರ್ತಕ್ಕಂಥದ್ದೇ. ಅಂದರೆ ಯಾರಿಗಾದರೂ ಯಾರಿಗಾದರೂ ಸಿಂಪ್ಟಮ್ಸ್ ಇದ್ದರೆ ನೀವು ಹುಷಾರಾಗಿರಿ ಮತ್ತು ನಿಮ್ಮ ಕೈಗಳನ್ನೆಲ್ಲ ಸ್ವಚ್ಛವಾಗಿ ಇಟ್ಕೊಳ್ಳಿ, ಅವಾಗ ವಾಶ್ ಮಾಡ್ಕೊಳ್ತಾ ಇರಿ. ಯಾರಿಗಾದರೂ ಸಿಂಪ್ಟಮ್ಸ್ ಇದ್ದರೆ ನೀವು ಹುಷಾರಾಗಿರಿ ಮತ್ತು ನಿಮ್ಮ ಕೈಗಳನ್ನೆಲ್ಲ ಸ್ವಚ್ಛವಾಗಿ ಇಟ್ಕೊಳ್ಳಿ, ಅವಾಗ ವಾಶ್ ಮಾಡ್ಕೊಳ್ತಾ ಇರಿ ಮತ್ತು ಜಾಸ್ತಿ ಕ್ರೌಡೆಡ್ ಪ್ಲೇಸಲ್ಲಿ ಹೋಗಬಾರ್ದು ಅಂತ ಇವೆಲ್ಲ ಸಹಜವಾದಂಥ ಡೂಸ್ ಆ್ಯಂಡ್ ಡೋಂಟ್ಸ್ ಇರ್ತದೆ. ಬಟ್ ಪಬ್ಲಿಕ್ ದಯವಿಟ್ಟು ಯಾರು ಆತಂಕಕ್ಕೆ ಒಳಗಾಗಬೇಡಿ, ಆರಾಮಾಗಿರಿ, ನಿಮ್ಮ ಕೆಲಸ ಮಾಡ್ಕೊಂಡಿರಿ. ಈ HMPV ಏನು ಡಿಟೆಕ್ಟ್ ಆಗಿದೆ ಇದು ಹಳೆಯ ವೈರಸ್ಸು, ನಮ್ಮ ದೇಶದಲ್ಲಿ ಇರುವಂಥ ವೈರಸ್ಸು ಮತ್ತು ಇದರಿಂದ ಯಾವುದೇ ರೀತಿಯ ನಮ್ಮ ಒಂದು ಇದಕ್ಕೆ ಜೀವಕ್ಕೇನು ಅಪಾಯ ಇದೆ ಅಂತ ಹೇಳುವಂಥ ವೈರಸ್ ಅಲ್ಲ. ಈಗಿರುವಂಥ ನಮ್ಮ ಸ್ಟ್ರೇನು ಚೈನಾದೇನಿದೆ ಅದ್ರ ಬಗ್ಗೆ ಇನ್ನು ಕೇಂದ್ರ ಸರ್ಕಾರ ನೋಡ್ತಾ ಇದ್ದಾರೆ. ನಮ್ಮಲ್ಲಿ ನಮ್ಮ ದೇಶದಲ್ಲಿ ಯಾವುದೇ ರೀತಿಯ ಅದರ ಬಗ್ಗೆ ಇನ್ನೂ ಏನು ಬಂದಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಮತ್ತು ಚೈನಾದಲ್ಲೂ ಕೂಡ ಅದ್ರ ಬಗ್ಗೆ ಏನಾಗ್ತದೆ ಕೂಡ ಅದು ಮಾಹಿತಿ ಇರುತ್ತೆ, ಅವರು ತರಿಸ್ಕೊಂಡು ಅವ್ರು ಹೇಳ್ತಾರೆ. ಸೊ ಇಷ್ಟೇ ನಾವು ಸಭೆಯಲ್ಲಿ ನಾವು ಚರ್ಚೆ ಮಾಡಿ ಹೇಳಬೇಕಾಗಿರುವಂಥದ್ದು. ಬೇರೆ ಏನಾದ್ರು ಪ್ರಶ್ನೆ ಇದ್ದರೆ ನೀವು ಕೇಳಿ. ಮ್ಯೂಟೇಟ್ ಅಂತ ಹೇಳಿದ್ರೆ ನೋಡಿ, ಮ್ಯೂಟೇಟ್ ಆಗುವಂಥದ್ದು ಅದು ನೀವು ಹೇಳ್ತಾ ಇರೋದು ಚೈನಾದಲ್ಲಿ ಏನಾದರೂ ಮ್ಯೂಟೇಟ್ ಆಗಿದ್ದು ನನಗೆ ಗೊತ್ತಿಲ್ಲ. ನಮ್ಮಲ್ಲಿರುವಂಥ ವೈರಸ್ ಏನಿದೆ ಇದನ್ನು ಏನು ನೋಡಿ, ಮ್ಯೂಟೇಟ್ ಆಗಿ ಇದು ಒಂದು ರೀತಿ ಅಪಾಯಕಾರಿಯಾದಂಥ ವೈರಸ್ ಆದರೆ ಅದು ಅವಾಗ ಏನಾಗ್ತದೆ, ನಮ್ಮ ಕೇಸಸ್ಸು ದಿಢೀರಾಗಿ ಹೆಚ್ಚಾಗ್ತಾ ಹೋಗಬೇಕು ಅಥವಾ ದಿಢೀರಾಗಿ ಎಲ್ಲೆಲ್ಲೋ ಕಡೆ ತುಂಬ ಜನ ಇದಕ್ಕೆ ಇಂಥ ಒಂದು ಹೊಸ ಒಂದು ಕಾಯಿಲೆಗೆ ಒಳಗಾಗ್ತಾ ಇದ್ದಾರೆ, ಅವ್ರಿಗೆ ಯಾವುದೇ ರೀತಿ ಅವ್ರಿಗೆ ಗುಣಮುಖರಾಗ್ತಾ ಇಲ್ಲ, ಅವ್ರಿಗೆ ಸಮಸ್ಯೆಗಳು ಬರ್ತಾ ಇದೆ ಅಂತ ಎಲ್ಲಾದರೂ ಕೂಡ ಒಂದು ವರದಿ ಬರಬೇಕು, ಒಂದು ಮಾಹಿತಿ ಬರಬೇಕು. ಎಲ್ಲೂ ನಮ್ಮ ದೇಶದಲ್ಲಿ ಎಲ್ಲೂ ಆ ಥರ ಇಲ್ಲ. ಟೆಸ್ಟ್ ನೋಡಿ, ನಿಮಗೆ ನಾನು ಟೆಸ್ಟ್ ಮಾಡಿದ್ರೆ ನಿಮ್ಗೆ ಏನೋ ಒಂದು ಸಿಕ್ಕತ್ತೆ. ನೀವು 10-20 ಜನ ಟೆಸ್ಟ್ ಮಾಡಿ ಏನೋ ಅದು ಮುಖ್ಯ ಅಲ್ಲ. ನಾವು ಡೇಟಾ ನೋಡಬೇಕು, ಮಾಹಿತಿ ನೋಡಬೇಕು. ಈಗ ನಾರ್ಮಲ್ ಆಗಿ ಏನು ಟೆಸ್ಟ್, ಈಗ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಇದಕ್ಕೋಸ್ಕರ ಹುಡುಕಿ ಅಂತ ಅವ್ರೇನು ಟೆಸ್ಟ್ ಮಾಡಿಲ್ಲ, ನಾರ್ಮಲ್ ಪ್ರೊಸೆಸರ್ ಟೆಸ್ಟ್ ಮಾಡಿದರೆ ಅದರಲ್ಲಿ ಒಂದೊಂದ್ಸಲ ಇನ್ಫ್ಲೂಯೆನ್ಸಾ ವೈರಸ್ ಅಂತ ಬರ್ತದೆ, ಇನ್ನೊಂದು ವೈರಸ್ ಬರ್ತದೆ, ಇದು HMPV ಅಂತ ಬಂದಿದೆ. 1% ಆಫ್ ದ ಟೋಟಲ್ ಟೆಸ್ಟಿಂಗಲ್ಲಿ ಇದು ಬರ್ತದೆ ಅಂತ ಒಂದಿರುವಂಥ ಮಾಹಿತಿ. ಪುಣೆಗೆ ಅದೆಲ್ಲ ಇದೆಲ್ಲ ನಾವು ತುಂಬ ಮುಂದೆ ಹೋಗ್ತಾ ಇದ್ದೀವಿ.
ಈಗ HMPV ಟೆಸ್ಟ್ ಮಾಡಿದಾಗ HMPV ವೈರಸ್ ಇರುವಂಥ ವೈರಸ್, ಅದೇ ಥರ ನೂರಾರು ವೈರಸಸ್ಗಳಿದೆ ಆಯಿತಾ. ಆ ಟೆಸ್ಟಿಂಗಿಗೆ ಮತ್ತೆ ಪುಣೆಗೆ ಕಳಿಸ್ಬೇಕು ಅಂತ ಏನು ಇದರ ಅವಶ್ಯಕತೆ ನಮಗೆ ಸದ್ಯಕ್ಕಂತೂ ಏನು ಇಲ್ಲ. ಮತ್ತು ಎಲ್ಲೂ ಕೂಡ ಒಂದು ದೊಡ್ಡ ಔಟ್ಬ್ರೇಕ್ ಆಗಿದೆ, ತುಂಬ ಜನ ಇವತ್ತಿನ ದಿವಸ ಹುಷಾರು ತಪ್ತಾ ಇದ್ದಾರೆ, ಭಾಳ ಕಡೆ ಅವರಿಗೆ ಏನು ಟ್ರೀಟ್ಮೆಂಟ್ ಕೊಡೋಕೆ ಆಗ್ತಾ ಇಲ್ಲ. ಇವೆಲ್ಲ ಬಂದರೂ ಕೂಡ ಸುಲಭವಾಗಿ ಗುಣಮುಖರಾಗಿ ಹೋಗ್ತಾರೆ. ಹೆಚ್ಚಾಗಿ ಚಿಕ್ಕ ಮಕ್ಕಳಿಗೆ ಮತ್ತು ಸ್ವಲ್ಪ ವಯಸ್ಸಾಗಿರೋರಿಗೆ ಬರುವಂಥದ್ದು, ಯಾರಿಗೆ ಅವ್ರಿಗೆ ಇಮ್ಯುನಿಟಿ ಶಕ್ತಿ ಕಮ್ಮಿ ಇರ್ತದೆ ಅಂಥವ್ರಿಗೆ ಇದು ಬರ್ತದೆ. ಅದಕ್ಕೆ ಮಕ್ಕಳು ಜಾಸ್ತಿ ಕಾಣಿಸ್ಕೊಳ್ಳೋದಂಥದ್ದು ಈ ವಿಶೇಷವಾಗಿ HMPV. ಸೊ ಈ ಥರ ಇರೋದ್ರಿಂದ ಸದ್ಯಕ್ಕೆ ಎಲ್ಲೂ ಕೂಡ ದೇಶದಲ್ಲಿ ಈ ಸಮಸ್ಯೆ ಇದೆ ಅಥವಾ ಏನೋ ಈ ಥರ ವಿಶೇಷ ಹೊಸ ಮಾಹಿತಿಗಳಿದೆ ಅಂತ ಎಲ್ಲೂ ಕೂಡ ನಾವು ಹೇಳೋಕ್ಕಾಗ್ತಾ ಇಲ್ಲ. ಏನೂ ಇಲ್ಲ. ಹೇಗೆ ಕಾಣಿಸ್ಕೊಂಡಿದೆ ಅಂತ ಹೇಳಿದ್ರೆ ಅವರು ಇನ್ಫೆಕ್ಷನ್ ಆಗಿತ್ತು, ಆಸ್ಪತ್ರೆಯವರು ಲ್ಯಾಬ್ಗೆ ಕಳಿಸಿದ್ದಾರೆ. ಏನು ಅವ್ರಿಗೆ ಏನು ಇನ್ಫ್ಲೂಯೆನ್ಸಾ ಲಿಂಕ್ಡ್ ಹೇಳಿದ್ನಲ್ಲ, ಕೋಲ್ಡು ಕೆಮ್ಮು ಈ ಥರ ಇದ್ದಾಗ ಅವಾಗ ಈ ಥರ ಒಂದು ಟೆಸ್ಟ್ ಮಾಡ್ತಾರೆ, ಮಕ್ಳಿಗೆ ಟೆಸ್ಟ್ ಮಾಡಿಸ್ತಾರೆ ಯಾವ ಥರ ವೈರಸ್ ಇದೆ ಅಂತ, ಅದೇನಾಗಿದೆ ಅಂತ. ಅದರಲ್ಲಿ ಅವ್ರಿಗೆ ಇದು ಬಂದಿದೆ, ಬಂದು ಡಿಸ್ಚಾರ್ಜ್ ಆಗಿ ಹೋಗ್ಬಿಟ್ಟಿದ್ದಾರೆ. ಏನಿಲ್ಲ, ಏನಾಗಿಲ್ಲ, ಏನು ಸಮಸ್ಯೆ ಏನಿಲ್ಲ. No, see, let us not create any new. They will be normal processes by the doctors, whatever test. Random ಆಗು ನಾವೇನು ಮಾಡೋಕ್ಕೆ ಹೋಗೋದಿಲ್ಲ. ವಾಟ್ ಎವರ್ ನಾರ್ಮಲ್ ಟೆಸ್ಟ್ ಡಾಕ್ಟರ್ಸ್ ಆಗಲಿ ಇನ್ನೊಬ್ಬರಾಗಲಿ ಅವ್ರು ಮಾಡ್ತಾ ಹೋಗ್ತಾರೆ. ಏನೇ ಈ ಥರ ವಿಶೇಷವಾದಂಥ ಟೆಸ್ಟ್ಗಳನ್ನು ಹೆಚ್ಚು ಮಾಡ್ಕೋಬೇಕು ಅಂದರೆ ಇವತ್ತು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿ ನಂತರ ಅವರೇನಾದರೂ ತೀರ್ಮಾನ ತೊಗೊಂಡ್ರೆ ಅದರ ಪ್ರಕಾರ ನಾವು ಮುಂದುವರಿತೀವಿ. ಅವರೇನಾದರೂ ಇದಕ್ಕೋಸ್ಕರನೇ ಹೆಚ್ಚು ಟೆಸ್ಟ್ಗಳು ಮಾಡಿಸಿ ಅಂತ ಏನಾದರೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟರೆ ಆವಾಗ ನಾವು ಮಾಡೋಣ. ಸದ್ಯಕ್ಕೀಗ ಏನು ರೆಗ್ಯುಲರ್ ಪ್ರೊಸೆಸ್ಸಲ್ಲಿ ಏನೇನು ಟೆಸ್ಟು ಯಾವ ಆಸ್ಪತ್ರೆಯವ್ರು ಮಾಡ್ತಾರೆ ಅದೇ ಮಾಡ್ತಾರೆ ಹೊರತು ಇದನ್ನು ಹೋಗಿ ಹುಡುಕಿ ಇದನ್ನು ಚೆಕ್ ಮಾಡಿ ಇದು ಇದೆಯಾ ಇಲ್ವಾ. ಯಾಕಂದರೆ ಇದು ಇರುವಂಥ ವೈರಸ್, ಇದು ಹೊಸ ವೈರಸ್ ಅಲ್ಲ. ಕೋವಿಡ್ ವೈರಸ್ ಬಂದಾಗ ಇಡೋದು ನ್ಯೂ ಸ್ಟ್ರೇನ್, ಇದು ಓಲ್ಡ್ ಸ್ಟ್ರೇನ್, ಹಳೇ ಸ್ಟ್ರೇನ್. ಇದು ಇರುವಂಥ ವೈರಸ್, ಇದು ಹೊಸ ವೈರಸ್ ಏನಲ್ಲ. ಲಾಸ್ಟ್ 1 year ಎಷ್ಟು ಕಾಣಿಸ್ಕೊಂಡಿದ್ರೆ ಡೇಟಾ ನಮ್ಗೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಅದು ಯಾಕಂತ ಹೇಳಿದ್ರೆ ಇದು ಈ ಡೇಟಾ ಪ್ರತಿಯೊಂದು ಟೆಸ್ಟಲ್ಲೂ ಅದು ಸುಲಭವಾಗಿ ಸಿಗೋದಿಲ್ಲ. ಆದರೆ ಎಲ್ಲೂ ಕೂಡ ಇದರಿಂದ ಏನಾದರೂ ಅಪಾಯಕಾರವಾದಂಥ ಬೆಳವಣಿಗೆ ಆಗಿದೆ ಎಲ್ಲೂ ಕೂಡ ಆ ಮಾಹಿತಿ ಇಲ್ಲ. ಮಕ್ಕಳಲ್ಲಿ ಅದು ನಿಮೋನಿಯಾಗೆ ಹೋಗಿ ಸೀರಿಯಸ್ ಹೋಗಿರುತ್ತೆ, ಈ PCR ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತಲ್ಲ ಸರ್, ಅದನ್ನ ಮಾಡ್ತೀರಾ ಮಕ್ಕಳಿಗೆ? ಈಗ ಏನು ಟೆಸ್ಟ್ ಅವರು ಇದು ಮಾಡ್ತಾರೆ, ಈ ಟೆಸ್ಟನ್ನು ರೆಗ್ಯುಲರಲ್ಲೇ ಅವರು ಈಗ ಯಾರಿಗಾದರೂ ಉಸಿರಾಟ ಸಮಸ್ಯೆ ಬಂದರೆ ಕೆಲವು ಲ್ಯಾಬಿಗೆ ಕಳಿಸ್ತಾರೆ, ಅದನ್ನು ಟೆಸ್ಟ್ ಮಾಡಿಸ್ತಾರೆ. ಅದರಲ್ಲಿ ಅದೇ ಟೆಸ್ಟಲ್ಲಿ ಇದು 2 ಕಡೆ ಬಂದಿರುವಂಥದ್ದು, ಬೇರೆ ಬೇರೆ ಕಾರಣಗಳನ್ನು ಕೂಡ ಬಂದಿರ್ತದೆ. ಅದಕ್ಕೋಸ್ಕರ ನಿಮೋನಿಯಾಗೆ ಬಂದಾಗ, ನಿಮೋನಿಯಾ ಸಮಸ್ಯೆ ಇದ್ದಾಗ ಅದಕ್ಕೆ ಏನೇನು ಟೆಸ್ಟ್ಗಳು ಮಾಡಬೇಕು ಅದು ಮಾಡಿಸ್ತಾರೆ. ಸೊ ನಾವು ಅದಕ್ಕೋಸ್ಕರ ಈ HMPV ಮಾಡಿ ಅಂತ ನಾವು ಹೇಳಕ್ಕೆ ಹೋಗೋದಿಲ್ಲ. ನಮ್ಮ ಹತ್ರ ಕಿಟ್ಸ್ ಇದೆ, ನಮ್ಮ ಹತ್ರ ಟೆಸ್ಟಿಂಗ್ ಕಿಟ್ಸ್ ಇರ್ತದೆ, ಟೆಸ್ಟಿಂಗ್ ಕಿಟ್ಸ್ ಇದೆ ನಮ್ಮ ಹತ್ರ. ಸೊ ಇದಕ್ಕೋಸ್ಕರ ನಾವು ಟೆಸ್ಟ್ ಈಗ no specific directions will be given as of now, because no such requirement is there as of now. ಎಲ್ಲೂ ಕೂಡ ಆ ಥರ ಏನು ಏರ್ಪೋರ್ಟು ಚೆಕ್ ಮಾಡೋದು ಅದಕ್ಕೂ ಇದು ಆಗಿರುವಂಥವ್ರು ಏನು ಏರ್ಪೋರ್ಟಿಂದ ಬಂದಿರೋರೇನಲ್ಲ, ಇಲ್ಲಿಯವರೇ. ಸೊ ಇದೆಲ್ಲ ಕೋವಿಡ್ ಒಂದು ಪ್ರೋಟೋಕಾಲ್ಸ್ ಬರಬೇಕಾದ್ರೆ ಅದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕಾಗ್ತದೆ. ಆ ಸಿಚುವೇಶನ್ ಬಂದಾಗ ಮಾತ್ರ ಅದು ಮಾಡ್ತಾರೆ ಹೊರತು ಇದೆಲ್ಲ ನಾವು ಇದುವರೆಗೂ ಯಾವುದೇ ಅಸಹಜವಾದಂಥ ಬೆಳವಣಿಗೆಗಳಾಗಿಲ್ಲ. ಅದಕ್ಕೋಸ್ಕರ ನಾವು ಸುಮ್ಮನೆ ಜನರಲ್ಲಿ ಭಯ ಸೃಷ್ಟಿ ಮಾಡುವಂಥ ಅಗತ್ಯ ಇಲ್ಲ. ಈಗಾಗಲೇ ನಾವು ಗೈಡ್ಲೈನ್ಸ್ ಇಶ್ಯೂ ಮಾಡಿದ್ದೀವಲ್ಲ, ಪ್ರೆಸ್ ರಿಲೀಸೇ ಮಾಡಿದ್ದೀವಲ್ಲ, ಡೇಟೆಡ್ 4/1/2025. ಪ್ರೆಸ್ ರಿಲೀಸ್ ಅಫಿಷಿಯಲ್ ಅಲ್ಲ ಅಂತ ಹೇಳಿದ್ರೆ ಪ್ರೆಸ್ ರಿಲೀಸ್ ಅಂದ್ರೆ ಏನು ಅಫಿಷಿಯಲ್ ಇತ್ತು ರಿಲೀಸ್ ಮಾಡಿಲ್ವಾ? ಓ ಆ ಥರ ನೀವು ಓಕೆ ವಿತ್ ಸಿಗ್ನೇಚರ್ ಒಂದು ಮಾಡಿಸ್ತೀನಿ, ಇವತ್ತೇ ಮಾಡಿಸ್ತೀನಿ. ಇಲ್ಲ ಆದರೂ ಒಂದು ಅಫಿಷಿಯಲ್ ಒಂದು ಪ್ರೆಸ್ ರಿಲೀಸ್ ಹೋಗ್ತದೆ.
ಡೂಸ್ ಆ್ಯಂಡ್ ಡೋಂಟ್ಸ್. ಏನೆಲ್ಲ ಮಾಹಿತಿ ಕೊಟ್ಟಿದ್ರು ಅವ್ರು ಇದ್ರ ಬಗ್ಗೆ ಏನೆಲ್ಲ ಹೇಳಿದ್ರು ಸರ್? ಅವರು ಕೂಡ ಅವರು ಅಷ್ಟೇ ಹೇಳಿರೋದು. ಅವರು ಕೂಡ ಹೇಳಿದ್ದಾರೆ ಇವತ್ತು ಇದು ಈ ಎಲ್ಲೂ ಕೂಡ ದೇಶದಲ್ಲಿ ಈ ಏನು ಇನ್ಫ್ಲೂಯೆನ್ಸಾ ಲಿಂಕ್ಡ್ ಲೈಕ್ ಇಲ್ನೆಸಸ್ ಇದೆ, ILI ಕೇಸಸ್ ಏನಿದೆ, ಎಲ್ಲೂ ಕೂಡ ದೇಶದಲ್ಲಿ ವಿಶೇಷವಾದಂಥ ರೀತಿಯಾಗಿ ಹೆಚ್ಚಾಗಿರೋದು ಕಾಣ್ತಾ ಇಲ್ಲ. ದೇರ್ ಹಸ್ ಬಿನ್ ನೋ ಅನ್ಯೂಶುವಲ್ ಸರ್ಜ್ ಆಫ್ ಕೇಸಸ್ ಇನ್ ಇಂಡಿಯಾ ಅಂತ ಅವರು ಹೇಳಿರೋದು. ರೆಗ್ಯುಲರ್ ಆಗಿ ಇದೆ, ಎಲ್ಲೂ ಕೂಡ ಆ ಥರ ಏನು ವಿಶೇಷವಾದಂಥ ಪ್ರಕರಣಗಳು ಇಡೀ ದೇಶ ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ ಅಂತ ಅವರು ಅದೇ ಹೇಳಿದ್ದಾರೆ. ಸೊ ಮಿಕ್ಕಿದ್ದನ್ನು ಅವರು ಎಲ್ಲ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಟ್ರೆಂಡ್ಸ್ ವರ್ಲ್ಡ್ ವೈಡಲ್ಲಿ ಏನು ನಡೀತದೆ ಅದು ಕೂಡ ಟ್ರೆಂಡ್ಸ್ ನಾವು ಅದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂತೂ ಹೇಳಿದ್ದಾರೆ. ಮತ್ತು ನಮ್ಮಲ್ಲಿ ಎಲ್ಲ ಕೂಡ ವ್ಯವಸ್ಥೆಗಳಿದೆ. ಯಾಕಂತ ಹೇಳಿದ್ರೆ ಕೋವಿಡ್ಗೆ ಇದು ಆ ಥರ ಸನ್ನಿವೇಶ ಬಂದಾಗ ಇದು ಕೋವಿಡ್ ಥರನೇ ಇರುವಂಥ ಒಂದು ಲಿಂಕ್ಡ್ ಇಲ್ನೆಸ್ ಅಂತ ಹೇಳ್ಬೋದು, ಆ ಟೈಪು. ಸೊ ಆ ಥರ ಏನಾದರೂ ಅಪಾಯಕಾರಿ ಸನ್ನಿವೇಶ ಬಂದಾಗ ವಿ ಆರ್ ಆಲ್ ಪ್ರಿಪೇರ್ಡ್ ಫಾರ್ ದ್ಯಾಟ್. ಬಟ್ ಈ ಸದ್ಯಕ್ಕೆ ಆ ಥರ ಏನೂ ಇಲ್ಲ. ಈಗ ಐಸೋಲೇಷನ್ ವಾರ್ಡ್ಸ್ ಮಾಡುವಂಥದ್ದು, ಟೆಸ್ಟಿಂಗ್ ಕಿಟ್ಸು ಮತ್ತು PPE ಕಿಟ್ಸು ಮತ್ತು RT-PCR ಏನೇನು ಬೇಕು ಅವೆಲ್ಲ ಮಾಡ್ಕೊಳ್ಳೋದಕ್ಕೆ ನಮ್ಮ ಸಿಸ್ಟಮ್ಸ್ ಈಗ ಆಲ್ರೆಡಿ ಇನ್ ಪ್ಲೇಸ್ ಇದೆ, ಮಾಡ್ಕೋಬೋದು. ಬಟ್ ಆ ಸಿಚುವೇಶನ್ ಇಲ್ಲ ಈಗ. ಸೊ ದಯವಿಟ್ಟು ನಾವು ಆ ಥರದಕ್ಕೆ ನಾವು ಅದಕ್ಕೆ ಆತಂಕ ಪಡಬೇಕಾಗಿಲ್ಲ ಅಂತ ನಾನು ಹೇಳ್ತಾ ಇರೋದು. ನೋಡಿ, ಯಾವುದೇ ವೈರಾಣು ಸ್ಪ್ರೆಡ್ ಆಗಿ ಆಗ್ತದೆ. ವೈರಸ್ ಅಂತ ಹೇಳಿದ್ರೆ ಅದು ಇನ್ಫ್ಲೂಯೆನ್ಸ್, ಅದಕ್ಕೋಸ್ಕರ ಸ್ವಲ್ಪ ಎಚ್ಚರಿಕೆ. ಯಾವುದೇ ಕಾಯಿಲೆ, ಈಗ ನನಗೂ ಸ್ವಲ್ಪ ಕಫ ಇದೆ ಈಗ, ಆಯಿತಾ, ನನ್ನ ಹತ್ರ ಜಾಸ್ತಿ ಬರಬೇಡಿ ನೀವೀಗ, ಸ್ವಲ್ಪ ದೂರ ಇರಿ, ಅಷ್ಟೇ ಹೇಳ್ಬೋದು ನಾವು. ಏನೂ ಇಲ್ಲ, ಏನು ಸದ್ಯಕ್ಕೆ ಅವೆಲ್ಲ ಸಹಜವಾದಂಥ ರೀತಿಯಾಗೇ ಇರಿ. ಮತ್ತು ಏನು ಅಂತ ಹೇಳಿದ್ರೆ ಸ್ವಲ್ಪ ನಾವು ಏನಾದರೂ ಈ ಥರ ಈ ಡೂಸ್ ಆ್ಯಂಡ್ ಡೋಂಟ್ಸ್ ಇದೆ, ಇಲ್ಲಿ ನಾವು ಅದನ್ನು ರಿಲೀಸ್ ಮಾಡ್ತೀವಿ. ಸೊ ಯಾರಿಗಾದರೂ ನೀವು ನೆಗಡಿ ಇದ್ದರೆ ಸ್ವಲ್ಪ ಹುಷಾರಾಗಿರಿ. ನೀವು ಎಲ್ಲಾದರೂ ಆಚೆ ಓಡಾಡ್ತೀರಾ, ಸ್ವಲ್ಪ ಕೈಯನ್ನು ತೊಳ್ಕೊಂಡು ಹೈಜೀನಿಕ್ ಕಂಡಿದ್ರಲ್ಲಿ ಇವು ಉಪಯೋಗ ಮಾಡಿ. ಎಲ್ಲದಕ್ಕೂ ಒಳ್ಳೆಯದು, ಈ ಒಂದೇ ವೈರಸ್ಗಲ್ಲ, ಯಾವುದೇ ಬೇರೆ ಇದಕ್ಕೂ ಕೂಡ ಒಳ್ಳೆಯದೇ ಅದು. ಸೊ ಈ ಥರ ಹೆಚ್ಚು ನೀರು ಕುಡೀರಿ, ಒಳ್ಳೆ ಆಹಾರ ತಿನ್ನಿ, ಮತ್ತು ಜಾಸ್ತಿ ಇರುವಂಥ ಜನಸಾಂದ್ರತೆ ಇರೋ ಪ್ರದೇಶಗಳು ಹೆಚ್ಚಾಗಿ ಓಡಾಡಬೇಡಿ. ಅದು ಎಲ್ಲದಕ್ಕೂ ಕೂಡ ಅನುಕೂಲ. ಬಟ್ ಇದಕ್ಕೋಸ್ಕರ ಸ್ಪೆಷಲ್ಲಾಗಿ ನಾವು ಇನ್ನೂ ಏನು ವಿಶೇಷವಾದಂಥ ಒಂದು ನಾವು ಇದು ಹೀಗೇನೆ ಮಾಡಬೇಕು ಅಂತ ಹೇಳುವಂಥ ಸನ್ನಿವೇಶ ಇಲ್ಲ. ILI cases will be notified. ILI cases get notified automatically. ಅದು ILI ಎಷ್ಟು ಕೇಸಸ್ ಹೋದ ವರ್ಷ 2 ಲಕ್ಷ ಚಿಲ್ಲರೆ ILI ಕೇಸಸ್ ನಮ್ಮ ರಾಜ್ಯದಲ್ಲಿ ಇತ್ತು. 2 lakh odd cases, but zero mortality. 236 odd ಕೇಸಸ್ ಏನು ನಮ್ಮಲ್ಲಿ ರಿಪೋರ್ಟ್ ಆಗಿರೋ ILI, ಅದರಲ್ಲಿ ಯಾವ ಮಾರ್ಟಾಲಿಟಿ ಏನಿಲ್ಲ ಅಲ್ವಾ, 0 ಇತ್ತು. ಸೊ ದಟ್ ಈಸ್ ದ ಲಾಸ್ಟ್ ಇಯರ್ಸ್ ಫೈಂಡಿಂಗ್. They are in discussion. Should it be further routed via the state government for further tests? No, nothing. Everything is as normal. Anything other than normal, we will inform. HMV is not in